ಹಲೋ, ಹೌದು ಅಗ್ನಿದೇವನ? ಯಸ್, ಅಗ್ನಿದೇವ, SBI ಬ್ಯಾಂಕ್ನಿಂದ ಪಾಟೀಲ್ ಕಡೆಯವರು 10 ಕ್ರೋಸ್ ಬೆಲೆ ಬಾಳುವ ಬಂಗಾರ ಪದಕವನ್ನು ತೆಗೆದುಕೊಂಡು ತೀರ್ಮಾನ ಮಾಡಿದ್ದಾರೆ. ಅವನು ಬೋರ್ಡಿನ ನಿನಗೆ ಗೊತ್ತಿದೆಯಾ? ಅವನು ಯಾರು? ಅವನ ಹೆಸರು ನನಗೆ ಗೊತ್ತಿಲ್ಲ. ಅವನು ಪರಿಚಯ ನಿನಗಿಲ್ಲದಿದ್ದರೆ ಅವನು ನೋಡ್ಲಿಕ್ಕೆ ಹೇಗಿರ್ಬನು? ಸುಮಾರು 6 ಅಡಿ ಎತ್ತರ, ಜೋಗಿ ಸ್ಟೈಲ್ ಕೂದಲ ಬಿಟ್ಟಿದ್ದಾನೆ. ಅವನು ಯಾವ ತರ ಉಡುಪನ್ನು ಧರಿಸಿದ್ದಾನೆ? ಬ್ಲೂ ಶರ್ಟ್, ವೈಟ್ ಪ್ಯಾಂಟ್. ಹೆಸರಿಟ್ಟುಕೊಂಡು ಈ ಪೃಥ್ವಿಯಲ್ಲಿ ನೋಡೇ ರಾಜವಲ್ಲಿ ಅಂದುಕೊಂಡು ಬಡವರ ರಕ್ತವನ್ನು ನೀರಿನಂತೆ ಕುಡಿದು ನೀನಾಡ್ಸೋ ಈ ಕಣ್ಣ ಮುಚ್ಚಲಾಗಲಿ ನಾನೊಬ್ಬ ಕೋಡಿನ ವೀರನಾಗಿ ಬಂದು ನಿನ್ನ ಶ್ರೀಮಂತಿಗಳ ಸುಟ್ಟು ಬೂದಿ ಮಾಡಿ ನಿನ್ನ ಹೆಣ ಕರೆಂಟ್ ಹೊರಟಾಗದ ಮಾಡಿದ್ರೆ ನನ್ನ ಆದಿಶಕ್ತಿ ಹೋಗ್ತ ಅಗ್ನಿದೇವನೇ ಅಲ್ಲ. ಈ ಅಗ್ನಿದೇವ ಬಡವರ ಪಾಲಿಗೆ ಮನೆ ಬೆಳಗುವ ಮಗ, ಬಡವರ ಮೇಲೆ ದಪ್ಪ ದಬ್ಬಾಳಿಕೆ ಮಾಡುವ ಶ್ರೀಮಂತರ ಪಾಲಿಗೆ ಸುಡುವ ಗಂಡನುಂಡೆ. ಮಕ್ಕಳನ್ನು ಸುಟ್ಟು ಬೂದಿ ಮಾಡಲು ಬಂದವನು ಇವನು ಅಗ್ನಿದೇವ. ಅಗ್ನಿದೇವ ನನ್ನನ್ನು ತಡೆ ನಿಲ್ಲಿಸಿದ ಕಾರಣ ನಿನ್ನನ್ನು ಹರ ಹರ ಎನಿಸಿ ನಿನ್ನ ಪ್ರಾಣ ಪರಮಾತ್ಮನ ಪಾದಕ್ಕೆ, ನನ್ನ ಪ್ರಾಣ ಪರಮಾತ್ಮನ ಪಾದ ಕಚೋಡ ನಿಲ್ಲುವ ಸಾಧ್ಯ ಅಲ್ಲ. ನಿನ್ನ ಹೆಣ ನನ್ನ ಪಾದಕ್ಕೆ ಅರ್ಪಿಸುವ ಬಂದವನು ಕಣ್ಣೂರಿಗ ನಾಯಕ ಈ ಹೌದು ಅಗ್ನಿದೇವ. ರಾಮಾಯಣದಲ್ಲಿ ರಾಮನ ಪಾತ್ರ ಅಲ್ಲ ನಂದು, ರಾವಣನ ಪಾತ್ರ. ಈ ಪೃಥ್ವಿಯನ್ನು ಅಲ್ಲೋಲ ಕಲ್ಲೋಲ ಮಾಡಬಲ್ಲೆ, ಚುಕ್ಕಿಗಳ ಹೊಂದರವನೇ ಹಾಕಬಲ್ಲೆ, ಪುಂಜಗಳ ಮುಷ್ಟಿ ಹಿಡಿದು ಆಕಾಶದ ಎತ್ತರ ಎಸೆಯಬಲ್ಲೆ. ಅಂದ ಮೇಲೆ ನರಸತ್ತ ನಾಮದ್ರ ಇಂಥವರ ಗತಿ ಇದೋ ಗತಿ. ನನಗೆ ಕರುಣೆ ಬಂದರೆ ಹಾಲು ಗುಡಿ ಹಸುಗೂಸು, ನನ್ನ ಕಣ್ಣು ತಪ್ಪಿಸಿ ಬದುಕಲು ಪ್ರಯತ್ನ ಪಟ್ಟರೆ ಹಸಿದ ಹುಲಿಯಂತೆ ನನ್ನ ಮಾತಾಪಿತ ಕೊಂದು ನೆನಪು ನನಗೆ ಬಂದರೆ
ఢిల్లీ ఒక్క పుండవులి అంతే. ಈ ಅಗ್ನಿದೇವನಿಗೆ ಎದುರು ಹಾಕಿಕೊಳ್ಳೋದು ಒಂದೇ, ಬೆಂಕಿಯಲ್ಲಿ ಸುಟ್ಟುಕೊಂಡು ಸತ್ತು ಹೋಗೋದು ಒಂದೇ. ಹೌದು ಅಗ್ನಿದೇವ. अरे थोड़ा सा टेलर अभी पिक्चर बाइक हो गया तो ಸೇಡಿಗೆ ಸೇಡು, ಮುಯಿಗೆ ಮುಯಿ. 18 ವರ್ಷದ ಹಿಂದೆ ನನ್ನ ರಕ್ತ ತಂದೆ ತಾಯಿಗಳನ್ನು ಕೊಂದ ಆ ಗೌಡನನ್ನು ಯಮಸವರ ಕಟ್ಟಿ ನನ್ನ ಸೇಡಿನ ದೊಲ್ಲೂರಿ ನಂದಿಸಿಕೊಳ್ಳಬೇಕೆಂದು ಆ ದೇಸಾಯಿ ಗೌಡನ ಮನೆಗೆ ಕಾಲಿಟ್ಟು ಈ ಪಾಟೀಲ್ ಮನೆ ವಿಳಂಬವಿಲ್ಲದೆ ಹರಿದು ಹೋಯ್ತಲ್ಲ. ಮಿಣುಗುವ ತಾರೆಯಂತಿರುವ ಅವನ ಸಾಕು ತಂಗಿ ರೇಣುಕೆ ಅಂತರಾಳದ ಅಧಿಪತಿ ನಾನಾಗಿ ಅವರಿಂದಲೇ ನಿನ್ನ ಲಕ್ಷ್ಮೀ ಭಂಡಾರವನ್ನ ಎತ್ತಿ ಹಾಕಿ ದಕ್ಕಿಸಿಕೊಂಡು ಕೋಟ್ಯಾಧಿಪತಿ ಆಗಿರುವ ನಿನ್ನನ್ನು ಭಿಕ್ಷಾಧಿಪತಿ ಮಾಡಿ ಕೊನೆಯ ಸಮಯ ಸಾಧಿಸಿ ನಿನ್ನನ್ನು ಶಿವ ದರ್ಶನ ಕಳಿಸದಿದ್ದರೆ
ನನ್ನ ಹೆಸರು ಸುರಲೋಕದ ಇಂದ್ರ ಸುರೇಂದ್ರ ಪಾಟೀಲ್ನೇ ಅಲ್ಲ. ಹೌದಾ? ಯಾರ ಮಾಡಿಸ್ಕೊಳಾರ ಎಣ್ಣೆ ಏರ್ಸ್ಕೊರ ಇದ್ರ ನಮ್ಮ ಕಡೆನ ಬರ್ರಿ. ನಾವು ಇಂಜೆಕ್ಷನ್ ಮಾಡಿ ಎಣ್ಣೆ ಬಿಡ್ಕೊಸ್ತು. ಎಣ್ಣೆ 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 ಚೇ 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 ಮಾಡಬಾರ್ದಪ್ಪ, ಮಾಡಬಾರ್ದ. ಈ ಡಾಕ್ಟ್ರಿಗೆ ದಂಡೆಗ ಅದು ನಮ್ಮ ಕೊಳೆ ಊರಾಗ್ರಿ, ನಮ್ಮ ಕೊಳೆ ಊರಾಗ. ಯಾಕಂದ್ರ ಸರಿಯಾಗಿ ದವಾಖಾನಿ ಪೇಷಂಟ್ ಬರ್ಲ, ನಾವು ಊರಾಗ ಬಂದ ಕೂಗಿ ಮಾಡ್ಬೇಕಾಗೈತ್ರಿ ನಮ್ಮ ದಂಧೆಗ. ನಾವು ಊರಾಗ ಅಷ್ಟ ಅಲ್ರಿ, ಓಣ್ಯಾಗ ಬಂದ ತಿರುಗಿ ತಿರುಗಿ ಕೂಗಿ ಇಂಜೆಕ್ಷನ್ ಮಾಡಿ 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 ನಮ್ಮ ಬಾಡಿ ಎಲ್ಲ ಒಂದು ನಮೂನಿ ಎಡಕಾದ ಬೆಕ್ಕಿನ ಕೈ ಆಗೈತ್ರಿ, ಎಡಕಾದ ಬೆಕ್ಕಿನ ಕೈ ಆಗೈತ್ರಿ. ಎಡಕಾದ ಬೆಕ್ಕಿನ ಕೈತಿ ಆದ್ರ ಆವತ್ತಕ್ರಿ ಇವತ್ತ ಒಂದ 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 ಚಲೋ ಬೈಕಿ ಮಾಯನ ಹಣ್ಣಂತ ಹುಡುಗಿ ಇಂಜೆಕ್ಷನ್ ಮಾಡ್ಬೇಕಂದ್ರ ಅವನು ಬಂದ ಬರ್ತಾವ್ರಿ. ಅವ್ ಎಂತಾವಂದ್ರಿ ಬರೇ ಕರಿಕಾಗಿ ಮಾರಿ ಹೆಣ್ಣ ಬರ್ತಾವ್ರಿ, ಬರೇ ಕರಿಕಾಗಿ ಅರೆ ಹೆಣ್ಣ ಬರ್ತಾವ್ರಿ. ಬರೇ ಕರಿಕಾಗಿ ಮಾರಿ ಹೆಣ್ಣ ಬಂದ ಬರ್ಲ್ರಿ. ಇವತ್ತ ಇಷ್ಟೊತ್ತಾದ್ರು ಯಾವ್ದೋ ಒಂದು ಪೇಷಂಟ್ ಬರ್ವತ್ರಿ. ಬಹುಶಃ ಈ ಓಣ್ಯಾಗ ಯಾವ ಪೇಷಂಟ್ ಇಲ್ಲ ಏಮಲ್ರಿ. ಈಚೆ ಕಡೆ ಅಲ್ಲ ಅಚ್ಚಿ ಕಡೆ ಹೋಗಿ ಮಾಡಬೇಕ್ರಿ ನಮ್ಮ ತಂದೆಗ. ಮಾಡ್ತೀರಿ
ತೋರ್ಸೇ ಬಿಡ್ತನ ನಾಮ JCB ಲಕ್ಕನಗ್ ಫೋನ್ ಹಚ್ಚ ನಾನು JCB ಹರೀಶ ನನ್ನ ನಿನ್ನ ನಾ JCB ಮುಂದಿನ ಬಗೆಡ್ದಾಗ ಕುಂಡ್ರಿಸ್ಕೊಂಡ ಆ ಪಟ್ಕೊಂಡಪ್ಪಣ್ಣ ಗುಡಿಗೆ ಹೋಗಿ ಇಳಿಸ್ಬಿಟ್ಟನ ಅಕ್ಕಣ ಅವಾಗ ಗೊತ್ತಾಗೈತ ನೀನವಳ ಗಡಿಗೆ ಮಾರಿ ಗಂಡಸ ಯಾಕ ಎದುರಿಗೆ ಮಾರೋದು ಸಾಮಾನು ಹಿಡ್ಕೊಂಡ್ ಬರೋದು ಗಂಡಸ ಕಾಣಂಗಿಲ್ಲ ನಿನ್ ಕಣ್ಣಿಗೆ ಯಾಕ ನಿಂದ ಕುಡಿಕಿ ಒಡದ ಮೊದಲ ಗಂಡಸನ ಅಂತೇಳಿ ಈ ಕೊಳೆ ಊರಿಗೆಲ್ಲ ಊಟ ಹಾಕಿಸ್ಲೇನ ಕೊಳೆ ಊರಿಗೆಲ್ಲ ಊಟ ಹಾಕಿಸ್ಲೇನ ನನ್ನ ಗಡಿಗೆ ಹೊಡೆದು ಊಟಕ್ಕೆ ಹಾಕಿಸ್ತೆ ಲೋ ಜೋಕ ಮಾರ್ರೆ ಮೊದಲ ಪೇಷಂಟ್ಗಳಿಗೆ ಇಂಜೆಕ್ಷನ್ ಮಾಡಾಕಲಿ ಆಮೇಲೆ ನನ್ನ ಗಡಿಗೆ ಹೊಡೆದು ಊರ್ ಮಂದಿಗೆ ಊಟ ಹಾಕ್ಸಾಕ ಕುರುಸಾಲೆ ಒಮ್ಯ ಈ ಡಾಕ್ಟರ್ ಮಾಮ ಮಾಡೋದು ಮಾಡಿಸ್ಕೋ ಆಮೇಲೆ ನಿನಗೆ ಗೊತ್ತಾಗತ್ತೆ ಈ ಡಾಕ್ಟರ್ ಎಣ್ಣೆ ಕೆಪಾಸಿಟಿ ಆಟೈತೆ ಅನ್ನೋದ ನಿನ್ನ ಕಡೆ ಮಾಡ್ಕೊಂಡು ಒಂದು ಪೇಷಂಟಿಗೂ ಕಮ್ಮಗಾಗಿಲ್ಲ ಅಂತದ್ರಾಗ ಎಷ್ಟು ಬಾಯಿ ಬಡಾಯಿ ಮಾಡಿ ಹೇಳಕತ್ತೀಯೋ ಡಾಕ್ಟರ್ ಬದಾಮಿ ನಾನ್ ಹೆಸರು ಡಾಕ್ಟರ್ ಬಾದಾಮಿ ಮಾಡೋದು ನಿಮಗೆ ಹೆಂಗ್ ಗೊತ್ತ್ರಿ ಯಾರೇ ನೀವು ಯಾರು ಮಾಮ ಇದರ್ದೇಕು ಯಾಕ ನಿನಗೂ ಸಣ್ಣ ಶುರುವಾತ ದುರ್ಗೋಣ ಬೇಣಿ ಲೇ ನನ್ ಯಾರಂತ ತಿಳಿದೀನಿ ಮತ್ಸ ಬಾಯ್ ಹೇಳ ಅವಾಗ ಗೊತ್ತಾಗುದ ಯಾರ ಅನ್ನೋದ ಈಗ ಹೊಸವಾಗಿಲ್ಲ ಅಲ್ಲೇ ನೋಡಕತ್ತಿ ಇಲ್ಲ ನೋಡ ಮರ್ರೆ ನೀ ಅಲ್ಲಿ ನೋಡ ನನಗ್ ಬರೋದಿಲ್ಲ ಮುಖ ಇವರ ದೊಡ್ಡ ಶ್ರೀಮಂತ ದೇಸಾಯಿ ಗೌಡ ಅಂತ ಅದನ್ ಗೊತ್ತನು ಗೊತ್ತಾನ ಅವ್ರ ಮನೆ ಕೆಲಸ ಮಾಡ್ತಾನ ಗುಮಾಸ್ತ ಬಾಬಲಾದಿ ಮಾವ ಬಬಲಾದಿ ಮಗಳು ಬಣ್ಣಶಂಕರಿ ಓ ನಮ್ ಬಾಬಲಾದಿ ಮಾವನ ಮಗಳ ಹೆಣ್ಣಿಯ ಓ ನಮ್ಮ ಹಳೆ ಪೇಷಂಟ್ ಬಹುಶಃ ಹಳೆ ಪೇಷಂಟ್ ಅನ್ನಕತ್ತ ನೀವು ಮೊದಲ ಇಂಜೆಕ್ಷನ್ ಮಾಡ್ಯಾನ ಅಂತ ಅಲ್ರಿ ಹಂಗದ ನೀವು ಮೊದ್ಲ ನನಗೆ ಇಂಜೆಕ್ಷನ್ ಮಾಡಿರ ಅನ್ನಂಗಾತ ಇನ್ನ ಹೊತ್ತೇವ್ರಕ್ಕ ಮಾಡ್ಬೇಕಂತೇಳಿ ಕೈಯ ಸೂಜಿ ಹಿಡ್ಕೊಂಡ್ ಇರ್ತಾನ ಅವನವನಿಗೆ ನಮ್ಮ ಓಣ್ಯಾಗ ಅದಾವಲ್ಲ 80 ಮುದುಕ್ಯಾರ ನನಗೊಂದು ಮಾಡಬಾ ಬಾದಾಮಿ ನನಗೊಂದು ಮಾಡಬಾ ಅಂತೆ ಅವ್ರಿಗೆ ಮಾಡಿದನ ಹಂಗಾದ್ರ ನನಗೊಂದು ಸೂಜಿ ಮಾಡ್ತೀಯ ಮಾಮ ಬರೇ ಸೂಜಿ ಅಷ್ಟ ಅಲ್ಲ ನೀವು ಅಂದ್ರ ಪವರ್ಫುಲ್ ಎಣ್ಣೆ ಹಾಕಿ ನಾನ್ ಸೂಜಿ ಮುಖಾಂತರ ನೀನು ಏರಿಸ ನಿನ್ನ ಮೈ ಒಳಗೆ ಎಣ್ಣೆ ಹರಿಸಿ ಆರಾಮ್ ಮಾಡಿಬಿಡ್ತಾನ ಅಷ್ಟು ಚಲೋ ಐತೆ ನಿಂದು ಕೈಗೂನ ನನ್ನ ಕೈ ಒಳಗೊಂದ್ ಕೈ ಕೊಟ್ ನೋಡ ಆಮೇಲೆ ನಿನಗ ಗೊತ್ತಾಗದಿ ಡಾಕ್ಟರ್ ಸೂಜಿ ಗಮ್ಮತ್ತ ಈ ಮಾತು ಕರೇನು ಇಲ್ಲ ಈ ಮುಂದ್ ಕೂತ್ ಹುಡುಗರ ಮ್ಯಾಗ ಹಾನಿ ಮಾಡಿ ಹೇಳ್ತಾನ ಈ ಮಾತು ಕರೆ ಐತೆ ಹೌದೇನು ರಾಜ ರಿವಿ ಕೊಟ್ಟಿದ್ದೆ ಹೌದಾ ನನ್ನ ಬೋಲ ಒಳಗೆ ಚಿಗಿಲಿಗಿಲಿ
ಯಾರ ಜೈಲಿಗೆ ಕೊಯ್ತ್ರ ನಮ್ಮ ಮೂರು ಹುಡುಗರ ಭಾಳ ಸುಮಾರವ ನನ್ನ ಮರ್ಯಾದೆಗೆ ಎತ್ತಿ ಹೋಗ್ತಿದ್ವ ನನ್ನ ಮರ್ಯಾದೆಗೆ ಎತ್ತಿ ಹೋಗತ್ತೈತೆ ನಿನ್ನ ಮರ್ಯಾದೆ ವೆಂಕಟರಮಣ ಗೋವಿಂದ ಶ್ರೀರಮಣ ಗೋವಿಂದ ಹೇಳುವ ನನ್ನ ಮಗಳ ಸಂಕ್ರಿಯ ಇಂಜೆಕ್ಷನ್ ಮಾಡು ನೀ ಡಾಕ್ಟರ್ ಹಾ ಇಂಜೆಕ್ಷನ್ ಮಾಡು ಬಂದು ಬಾದಾಮಿ ಜೋಡ ನೀನಿತ್ತಿಲ್ಲ ಯಾಕಂತನ್ನ ಇಲ್ಲಪ್ಪ ನನಗ ತಲೆನೋವು ಸಾಕತ್ತಿದ್ದ ಅದಕ್ಕ ಇಲ್ಲೇ ರಾಜನಗರಿಗೆ ಹೋಗಿ ಗುಳಿಗೆ ತರಬೇಕಂತ ನಿಂತೀನಿ ನೋಡಪ್ಪ ಕಸಕ್ಕೆ ಮಗಳ ಇಲ್ಲಪ್ಪ ಇವ್ರು ಮುಚ್ಕೋ ಬಾಯಿ ಮುಚ್ಕೋ ಹುರುಪ ಹುಮ್ಮಸ್ಸ ನೋಡ್ರ ಮಗಳ ಎಲ್ಲ ಗೊತ್ತಾಗೈತೆ ನಿನಗೆ ಇಂಜೆಕ್ಷನ್ ಮಾಡ ನಿನಗೆ ಎಣ್ಣೆ ಬಿಡ್ತಾನ ಮಗಳ ಎಣ್ಣೆ ಬಿಡ್ತಾನವ ಯಪ್ಪ ಎಣ್ಣಿಗಿನ್ ಏನಿಲ್ಲಪ್ಪ ಬರೀ ವೈತ್ಲಾ ಮೊಸರು ರೇಟ್ ಕೇಳಕ್ ಬಂದ ಇಲ್ಲ ಅವಸರದಾಗ ಕಳಿಸಲ್ಲ ಹುಟ್ಟಿದ್ದ ನೀ ಏನ ನಿಧಾನವಾಗಿ ಹುಟ್ಟಿ ನೀನು ಅವಸರದಾಗ ಹುಟ್ಟಿ ನಾವು ನಲಾಶೆ ಹಾಕ್ತಾವೆಲ್ಲ ಹುಟ್ಟಿದಲ್ಲ ಆಗ್ಲೇ ನಿಮ್ಮ ಅಪ್ಪನ್ ನಿಮ್ಮ ಅವನ ಜ್ವರ ಗಿರ ಏನೂ ಇಲ್ಲ ಈ ಬಾದಾಮಿ ಮಾಡಿ ಡಾಕ್ಟರ್ ಜೊತೆ ನೀಲಿತ್ತಿಲ್ಲ ಯಾಕಂತನ್ನ ಹಂಗಲ್ಲ ಪಪ್ಪ ಅದು ಅಂತೂ ಈ ಮಗ ಡಾಕ್ಟರ್ ನನ್ನ ಮಗಳಿಗೆ ಬೇಷಂಗ ಮಾಡ್ಯಾನ್ರಿ ಇಂಜೆಕ್ಷನ್ ಅಲ್ವಾ ನನ್ನ ಮಗ ಬಣ್ಸಂಕ್ರಿ ಹೇಳಪ್ಪ ನಾವ್ ಈ ಡಾಕ್ಟರ್ ಜೊತೆ ಇಂಜೆಕ್ಷನ್ ಮಾಡಿಸ್ಕೊಲ್ದ ಜಾಗ್ನಕ ಅಂತೇಳಿ ಹಾಗೆ ಹಸ್ತೀವ ಏನೇನ್ ಮಾತಾಡತ್ರಿ ಡಾಕ್ಟರ್ ಯಾರಂತ ತಿಳಿದ್ರಿ ನೀವು ಮೂರೇ ಬೆಟ್ಟ ನಿಂತಾನವ ಏ ತಮ್ಮ ಆರು ಬೆಟ್ಟ ನಿಂತ ಹಾ ನೀನ ಇಲ್ಲ. 9 ಇಲ್ಲ. 9 ಅಲ್ಲೇ ಮಗ ಡಾಕ್ಟರ್ ಹಾ ಪೂಚಪ್ಪ ಪೂಚ ದಡ ಪೂಚ ನೀ ಪೂಚಿಗೆ ನಾ ಆಮೇಲೆ ಕೇಳಿಸ್ತೀನಿ ಅಯ್ಯವ್ವ ನೀನು ಪೋಲ್ಕಾರ ನಿನ್ನ ಮ್ಯಾಲ ತೆಗಿಯಾಕ ಬಂದೀನಿ ಮುದುಗದಂಗ್ ಕಣ ಐತ್ಲ ಯಾಕಂತನ್ನ ಏನಪ್ಪ ಯಪ್ಪ ಏನು ಯಾಕೋ ಯವ್ವ ನಿಂದ ಲಂಗ ಮಾಡ್ತಾನವ ಇಂಜೆಕ್ಷನ್ ನಡೆದಾಗಿವ ಅಯ್ಯೋ ನನ್ನ ಲಂಗ ಕಸಿ ಬಿಚ್ಚು ಅಂತ ಗಣಸಲ್ಲ ಇದು ಮತ್ತ್ಯಾಕ ನೋಡಕ್ಕೆ ತಡ ಮಾಡ ಬಂಚೆ ಬರ್ತಾನ ಹಿಂದಕ್ಕ ಸ್ವಚ್ಛ ಬರ್ತಾನ ಅಪ್ಪ ಹಂಗೇನಿಲ್ಲ ಎಲ್ಲ ಸರಿ ಇತ್ತು ಇಂಜೆಕ್ಷನ್ ತಡ್ರಿ ಇಂಜೆಕ್ಷನ್ ಕಡಿಕ್ ಒಂದ್ 2 ಗುಳಿಗೆ ಕೊಡ್ತೇನ್ರಿ ಯಜಮಾನ್ರ ಈ ಗುಳಿಗೆ ಕೊಡ್ತೇನ್ರಿ ಏ ತಮ್ಮ ನಾವು ಗುಳಿಗೆ ಪಳಿಗೆ ತಗೋ ರೂಲ್ಸ್ ಅಲ್ವ ತಮ್ಮ ನಿನ್ನ ಮೊದಲ ಚೂಜ್ ನಾಟಕ ಆಯ್ತು ನೋಡ್ಕೋ ನಿನ್ ಮಗನ್ ಕೇಳ ಮೂಜ್ ನಾಟಕ ಐತೋ ಇಲ್ಲ ಅನ್ನೋದ ನಿನಗೂ ಬೇಕಾದ ತೋರ್ಸೇ ಬಿಡ್ಲೇನ ನೋಡ್ ಇಲ್ಲಿ ಅಲ್ಲಪ್ಪ. ಹಂಗ ನಾಟಕ ಐತಿ ಆಯ್ತಲ್ಲ ನೋಡ್ತಾರ ಮಾಡು ಚೂಜಿ ಸಮಾಧಾನ ಬರೀ ಮುಂದಿನ ತೂತ್ ಅಟ್ಟ ತಗೊಂಬಂದ ನಾವು ಒಳಗಿನ ಎಣ್ಣೆನೇ ಎಲ್ಲಿದೆ ನಿನ್ನ ಎಣ್ಣೆ ಎಲ್ಲಿದೆ ನಿನ್ನ ಎಣ್ಣೆ ಅರ್ಥ ಬಂದ ನಾವು ಪಪ್ಪ ನಾ ಹೋಗೋಣ ಯವ್ವ ಹೋಗೋಣ ಅಂದೆ ಮನ್ಯಾಗ ಬಿಟ್ಟು ಬಂದೇನೆ ಅವ್ನೇ ಟುಕ್ಯ
ನಿನಗೂ ಮನೆಗೆ ಹೋಗ್ಬಿಡು ಬಾಯವ್ವ. ಪಪ್ಪ ಅಲ ಮಗನ ಬಾಬಲಾದಿ ಶಿವಪೂಜಾ ಕರಡಿ ಬಿಟ್ಟಂಗ ಬಂದ್ ಮಾಡಿಬಿಟ್ಲಿ ಮಗನ ನನ್ನ ಕೆಲಸ ಎಲ್ಲ ಮೂರ ಬಟ್ಟಿ ಇನ್ನೊಂದು ನಿಮಿಷ ತಡ ಮಾಡಿ ಇನ್ನೆರಡು ನಿಮಿಷ ತಡ ಮಾಡಿ ಬಂದಿರ ನೋಡ್ತಿದ್ಲಿ ಮಗನ ನಿನ್ ಮಗಳು ಬಣಸಂಗ್ರಿ ಸುದ್ದಿ ಹಗಾರ್ಕ ನಾನು ಸೂಜಿ ಸೋಚ್ ಮತ್ ಬರು ಎಣ್ಣೆ ಏರಿಸ ಇನ್ನು ಮೂರು ತಿಂಗಳದಾಗ ನಿನ್ನ ಮಗಳ ಕೈಯಾಗ ಕೊಡ್ತಿನ್ಲಿ ಮಗನ ಪಾಪಣ್ಣ ನಿನ್ನ ಮಾಡ್ತೀನ್ಲಿ ಮಗನ ತಾತಣ್ಣ